ನನ್ನ ಬಂಗಾರ ಗಿಟ್ಟಿ. ಮಕ್ಕ ನೋಡ್ತಿದ್ರೆ ಎಲ್ಲ ಮರ್ತೋಕೇನು. ಪವಿತ್ರ ಒಂದೇ ಸಮನ ಹುಡುಗನ ನೋಡ್ಕೊಂತ ಕುಂತು ಬಿಡ ನೀನು. ದೃಷ್ಟಿ ಆಕತ್ತೆ ಅಷ್ಟು ನೋಡ್ಬಾರ್ದ. ತಾಯಿ ದೃಷ್ಟಿ ಒಂದೊಂದ್ಸಲ ಮಕ್ಕಳಿಗೆ ತಟ್ಟಿ ಬಿಡ್ತೈತಿ ಗೊತ್ತೇನೆ. ಅಯ್ಯೋ ನನಗೆ ಏನು ಗೊತ್ತವ, ಭಾಳ ಹೊತ್ತಾದ್ಮೇಲೆ ಕೊಟ್ರಲ್ಲ ಅದಕ್ಕೆ ನೋಡ್ಕೊಂತ ಬಂತಿದ್ದೆ. ಹೆಂಗೋ ಕೊಡ ನೋಡವ ಸೇಮ ನಿಜವಾಗ್ಲೂ ಅವ್ರ ಅಪ್ಪ ಹಿಂಗೆ ಮುಕ್ಕೊಂತಾನವ. ಅಯ್ಯೋ ಇರ್ಲಿ ಬಿಡವ, ಏನಾಯ್ತು ಮತ್ತೆ ನಾನು ನೋಡ್ಲಾರ್ದ ನೀನು ನೋಡ್ತೀಯೇನು? ಅಲ್ಲ ನಿಮ್ಮ ಅಪ್ಪ ಎಲ್ಲೋದ ಅಂತ ಡಾಕ್ಟ್ರು ಡಿಸ್ಚಾರ್ಜ್ ಮಾಡೋ ಟೈಮ್ ಆತು. ಪವಿತ್ರ ಆರಾಮದಿಯಾ? ಹ್ಞೂನಪ್ಪ ಆರಾಮದೇನಿ. ಹೋಗ್ಲಿ ಡಿಸ್ಚಾರ್ಜ್ ಮಾಡೋ ಟೈಮಿಗಾರ ಬಂದೆಲ್ಲ, ಮನೆಗೆ ಬಂದಮೇಲೆ ನೋಡ್ತೀಯನ ಅಂತ ಮಾಡಿದ್ದೆ. ಯಾಕೆ ಹಿಂಗೆ ಮಾತಾಡ್ತಿ? ಕೆಲಸ ಇದ್ವು, ಹಂಗಾಗಿ ಬೆಳಗ್ಗೆ ಬರ್ಬೇಕಂದ್ರೆ ಅಷ್ಟೊತ್ತಿಗೆ ಆಫೀಸಿಂದ ಫೋನ್ ಬರತ್ಲೆ ಅಲ್ಲೋದೆ. ಇದರಿಂದ ಹಂಗಾಗಿ ಆಕಿನೂ ಅಲ್ಲಿ ಹೋಗ್ಬಿಟ್ಲು. ನಂಗೆ ಬರಾಕ ಆಗಲಿಲ್ಲ, ಬೇಜಾರು ಮಾಡ್ಕೊಬಿಟ್ಟೆ. ಕೆಲಸದಾಗಿರೋರು ಹಂಗೆ ಖಾಲಿ ಇದ್ರೆ ಒಂದು ಮಾತನ್ನ, ಕೆಲಸದಾಗಿರ್ತೇವೆ ಇಲ್ಲಿ ಬೇಕಂತ ಅಂತೂ ಬರೋದು ಬಿಡಲ್ಲ. ಆಯ್ತು ಬಿಡಪ್ಪ ಹೋಗ್ಲಿ. ಅಯ್ಯೋ ನನ್ನ ಸೊಸಿ ಹೆಂಗೆ ಮಕ್ಕೊಂಡಾಳಲ್ಲಿಕ್ಕಿ. ಹೌದಣ್ಣ, ಅದಕ್ಕೆ ಬರಲಿಲ್ಲ. ಅಯ್ಯ ಪಿಸ್ರಿಗೆ ಏನಾರ ಮತ್ತೊಂದು ಕೆಲಸ ಬಂದಿರ್ತದೆ ಬಿಡು. ಆಕಿಗೆ ಬಂದು ನೋಡೋಕೆ ಯೋಗ್ಯತೆ ಬೇಕಲ್ಲ. ನೀ ಸುಮ್ಮನಿರು. ಆಕಿ ಬಂದರು ಆಕಿ ಕೈಯಾಗ ಗಡಗ್ನ ಹುಡುಗಿ ಕೊಡಬೇಡ ಏನು. ಅದಕ್ಕೆ ಮತ್ತು ಆಮೇಲೆ ಕುಡಿಗೆ ಆರಾಮಿಲ್ದಂಗೆ ಆದಿತ್ತು. ಅವ ಇನ್ನೂ ಯಾಕೆ ಕಾಲ್ದಾಗದಿಯವ ನೀನು? ಮಕ್ಕಳಿಲ್ದರ ಕೈಯಾಗ ಮಕ್ಕಳು ಕೊಡಬಾರ್ದು, ಅವರಿಂದ ಏನೋ ಮಕ್ಕಳಿಗೆ ಅನಾಹುತಾನೆ ಆಗ್ಬಿಡ್ತೈತಿ. ಇದೆಲ್ಲ ನಂಬದು ಬಿಡು ಫಸ್ಟು. ಇದೇ ಮಾತು ಏನಾರು ಅತ್ತಿಗೆಮ್ಮ ಕೇಳಿಸ್ಕೊಂಡ್ರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಅರ್ಥ ಮಾಡ್ಕೋಬೇಕವ. ಅವ್ರ ಮನ್ಸು ನೋವು ಮಾಡೋದು ಕಷ್ಟ ಭಾಳ ಸುಲಭ, ಆದರೆ ಅದೇ ಮನಸ್ಸಿಗೆ ಸಾಂತ್ವನ ಹೇಳೋದು ಭಾರಿ ಕಷ್ಟ. ಅರ್ಥ ಮಾಡ್ಕೊ ಏನು. ಅಯ್ಯೋ ಹೋಗ್ಲಿ ಬಿಡು, ಅವ್ರಿಬ್ಬರು ಜಗಳ ನೋಡಿ ನನಗೆ ಸಾಕಾಗೈತೆ. ಎಷ್ಟು ಹೇಳಿದ್ರು ನಮ್ಮವು ಬದಲಾಗಲ್ಲ. ಆಕಿ ಅದು ಮಾಡೋದು ಬಿಡಲ್ಲ. ಭಾರಿ ನಿಂದು ಏನ್ರಿ ಈಗ ಬಂದ್ರೇನ? ನಿಮ್ಮ ತಮ್ಮ ಏನಿನ್ನ ಬರಲೇ ಇಲ್ಲಲ್ಲ, ಎಷ್ಟಿ ಬರ್ತಾರಂತ? ಒಂದು ಫೋನರ ಹಚ್ಚಿರತ್ತಾಗ ಒಂಚೂರು ದೌಡ್ ಬರ್ಬೇಕು ಮಾಡ್ಬೇಕು ಅನ್ನೋದು ಏನೇನಿಲ್ಲ. ಅದೇನು ಕಡದ ಕಟ್ಟಿ ಹಾಕ್ತಾನಂತ ಊರಾಗ. ಅಲ್ಲ ನೀನೇನು ಕೊಂಡಿಟ್ಟರಂಗೆ ಮಾತಾಡ್ತೀಯಲ್ಲೇ? ಗಾಡಿ ಏನು ನಿಂದ? ಕತಿಯಪ್ಪ ನಿಂದೊಂದು ತಗ. ನಾವೆಲ್ಲಿ ಬರಕ್ಕೆ ಹೇಳಿವ ಅವಂಗ? ನಾ ಹೇಳಿಲ್ಲಪ್ಪ ಬರಾಕ, ನೀ ಹೇಳಿ ಏನು ಮತ್ತೆ? ಅಲ್ಲ ಬೇ ದವಾಖಾನಿ ಕರ್ಕೊಂಡು ಬಂದೇವಿ, ಅವನ ಬಂದಿದ್ನೇ ಇಲ್ಲ, ಮತ್ತೆ ಹೊಳ್ಳಿ ಕರ್ಕೊಂಡು ಹೋಗೋದು ಹೆಂಗ? ಬರ್ಬೇಕ ಅನ್ನೋದು ಏನು ತೆಲಾಗಿಲ್ಲ ಇಲ್ಲನ? ಏನು ಫೋನ್ ಹಚ್ಚಿದಾಗ ಬರ್ಬೇಕನ? ಹೋಲ್ ಬಿಡ್ರಿ, ಈಗೇನಂತ ಹಚ್ಚ್ರಿ. ಪಟ್ಟ ನಂಗೆ ಬಾರಪ್ಪ ಡಿಸ್ಚಾರ್ಜ್ ಹೇಳ್ಯಾರ ಡಾಕ್ಟ್ರು, ಬಾ ಕರ್ಕೊಂಡು ಹೋಗೋಣ ಹುಡುಗಿನಂತೆ ಹೇಳು. ನಾನು ಹೇಳ್ದೆ. ಮತ್ತೆ ಹೇಳಿಲ್ಲ ಅಂದ್ರಿ? ಈಗ ಹಚ್ಚಿದ್ದೆ, ಏನೋ ಕೆಲ್ಸ ಬಂತಂತೆ, ಹಂಗಾಗಿ ಬೇಜಾರಾಗಬೇಡ ಅಣ್ಣ, ನಂಗೆ ಒಂದು ಸ್ವಲ್ಪ ಬೇರೆ ಕೆಲಸ ಬಂತು, ನಾ ಅಲ್ಲಿ ಹೊಂಟೇನಿ, ನಂಗೆ ಈಗ ಬರೋಕ್ಕಾಗಲ್ಲ, ನೀವು ಯಾವ್ದಾರ ಅಲ್ಲೇ ಒಂದು ಗಾಡಿ ಮಾಡ್ಕೊಂಬರ್ರಿ ಅಂದ. ನೋಡ್ದೇನೆ ಎಷ್ಟು ಹೇಳ್ತಿನಾರದಾರ ಅವರು. ಮತ್ತೆ ಇದಕ್ಕೆ ಮತ್ತೆ ನಾನು ಸಿಟ್ಟು ಬರೋದು. ಮತ್ತೆ ಹೇಳ್ಕೊಳಕ್ ಕಾಕ ಇವ ಕಾಕ. ಕಕ್ಕ ಕಾಕ ಅಂತ ಯಾ ಸೀಮೆ ಕಾಕನ ಏನಾಗ್ತದ? ನನಗೆಲ್ಲ ಗೊತ್ತು, ಇದೆಲ್ಲ ಕುತ್ಲ ಬಿಡಾಡಿದ ಅಂತೇಳಿ. ಏನೇನಾರ ಬಾಯಿಗೆ ಬಂದಂಗೆ ಹೇಳ್ಕೊಟ್ಟಿರ್ಬೇಕು ಗಂಡಗೆ. ಹೋಗ್ಬೇಡ ನೀ ಯಾಕೆ ಹೋಗಿ ಹಂಗೋ ಹಿಂಗೋ ಅಂತೇಳಿ ಇಲ್ಲದ ಬರೋದೆಲ್ಲ ತೆಲಾಕ್ ತುಂಬಿರ್ಬೇಕು. ಅದಕ್ಕೆ ಹೆಂಡತಿ ಮಾತು ಕೇಳ್ಕೊಂಡು ಇವ ಬರೋದು ಬಿಟ್ಟಾನಿಷ್ಟೇ. ನಂಗೆ ಗೊತ್ತ್ರಿ, ನಂಗೆ ಗೊತ್ತು. ಏನ ಇವ್ರು ಏನೇನು ಹಾಡು ಹೇಳ್ತಾರ, ಏನೇನು ಮಾಡ್ತಾರ ನನಗಟ್ಟು ಗೊತ್ತಾಗೋದಿಲ್ಲನ ಇವ್ರ ನಾಟಕ ಏನೇನು ಅಂತೇಳಿ. ಎಲ್ಲ ಗೊತ್ತು ನನಗೆ. ಬೇಕಂತೇಳಿ ಬರೋದು ಬಿಟ್ಟಿರೋದು. ಇರಲಿ ಇರಲಿ, ಏನ ಟೈಮ್ ಬರ್ತೈತ್ರಿ, ಹಿಂಗ ಇರಂಗಿಲ್ಲ ಟೈಮ್. ಏನ ಅಲ್ಲ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ನೀನು? ಅಲ್ಲ ಅಲ್ಲಿಂದ ಕರ್ಕೊಂಡು ಬಂದ್ರು ಬಿಟ್ರು, ಬೇಕಾದ ಸಲ ಅಡ್ಡಾಡಿದಾಗು ಒಂದು 100 ರೂಪಾಯಿ ಪೆಟ್ರೋಲಿಗೆ ಕೊಟ್ಟಿಲ್ಲ ನಾವು ಅವಂಗ. ವಿಚಾರ ಬರ್ತತೆ ಬರೋದಿಲ್ಲ ಯಾರಿಗಾದ್ರು. ಅಂದ್ರು ಅಂದಿದ್ದಾಳು, ನೀನ್ ಮಾಡೋದು ಅಂತ ಕೆಲಸನ ಅಲ್ಲ. ಮತ್ತು ನಿನ್ನ ಸಲುವಾಗಿ ಈಕಿ ಮೇಲೆ ಸಿಟ್ಟಿಗೆ ತಂದಿರ್ಬೇಕು ಏನಾರ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಕತಿ, ಹೋಲತ್ತ. ನಾವು ಅದೇವೇ ಇಲ್ಲ ಅದಾನಿಲ್ಲಿವ. ಒಂದು ಕಾರ್ ನೋಡು, ಪಟ್ಟ ನಂಗೊಂದು ಬಾಡಿಗೆ ಕಾರ್ ಮಾಡ್ಕೊಂಬಾ, ಪಟ್ಟ ನಂಗೆ ಕರ್ಕೊಂಡು ಹೋಗೋಣ. ಬಾಡಿಗೆ ಕಾರಪ್ಪ? ಬಾಡಿಗೆ ಕಾರ್ ಇದಕ್ಕಿದ್ದಂಗೆ ಹೇಳಿದ್ರೆ ಅಲ್ಲಿಂದ ಮಾಡೋದೀಗ ಬಸ್ಸಿಗೆ ಕರ್ಕೊಂಡು ಹೋಗ್ಬಿಡಂತು. ಅದಕ್ಕೇನಕತ್ತಿ? ನಾವು ಎತ್ಕೊಂಡು ಕುಂದಿರ್ತಾಳ ಖುಷಿನ, ಈಕೆ ಹುಷಾರಾಗಿ ಹತ್ತು ಕುಂದಿರ್ತಾಳ. ಹಡದ್ ಬಾಣ್ತಿನ ದವಾಖಾನಿಯಿಂದ ಏನು ಬಸ್ಸಿಗೆ ಕರ್ಕೊಂಡು ಹೋಗ್ಯನ ಲೆಕ್ಕದಂತ ನೋಡಿದ್ರೆ ಒಂದು ಕಾರ್ ಮಾಡಿ ಅಣ್ಣಾದವ ನೀನು ಆಕಿನ್ನ ಕರ್ಕೊಂಡು ಸೀದಾ ಮನಿಗೆ ಹೋಗಿ ಬಾಕ್ಲಕ್ಕೆ ನಿಂದ್ರಿಸ್ಬೇಕು ಏನ? ಅಲ್ಲ ನಿನ್ ಮಗಗೆ ಹೇಳಕ್ಕಾಗಲ್ಲ ನಿನಗ? ನಿನ್ನ ಮಗಗೆ ಹೇಳುವಲ್ಲಿ ಆ ಪಾಪ ನಮ್ಮ ತಮಗೆ ಹೇಳಾಕತ್ತೀನ? ಅವ ಎಷ್ಟು ಮಾಡ್ಬೇಕೋ ಏನ್ ಮಾಡ್ಬೇಕು ಎಲ್ಲ ಮಾಡ್ಯಾನ. ಅವನ ಬಗ್ಗೆ ನೀ ಮಾತಾಡಕ್ ಹೋಗ್ಬೇಡ. ನೀನು ಹೇಳಾಕತ್ತೀನಿ ಕೇಳಿ ನಿನಗ. ಏನ ನಿಂದು ನೀ ನೋಡ್ಕೋ ಮೊದ್ಲು. ಅಯ್ಯೋ ಹೋಲ ಒಂದು ಕಾರ್ ಮಾಡ್ಲಾ? ಅಲ್ಲವ ಈಗ ಇದಕ್ಕಿದ್ದಂಗೆ ಎಲ್ಲದ ಮಾಡ್ಲ ನಾನು? ಯಾರಿಗೆ ಫೋನ್ ಹಚ್ಚಲಿ, ಯಾವ ಕಾರಿಗೆ ಕೇಳಲಿ, ನಂಗೆ ಗೊತ್ತಿಲ್ಲ. ಅಯ್ಯೋ ಹೋಗ್ಲಿ ಬಿಡ್ರಿ, ಅದ್ರ ಸಂಬಂಧ ಜಗಳ ಮಾಡಬೇಡ್ರಿ. ನಾನು ಬಸ್ಸಿಗೆ ಬರ್ತೀನಿ. ಅಪ್ಪ ನೋಡಾಕಿ ನಾನು ಅನ್ನಕತ್ತಾಳ ಬಸ್ಸಿಗೆ ಬರ್ತೇನೆ ಅಂತೇಳಿ. ಅರ್ಥ ಮಾಡ್ಕೊರಿಪ್ಪ. ನಂಗೆ ಈಗ ಸದ್ಯಕ್ಕೆ ಸಡನ್ ಆಗಿ ನಾ ಎಲ್ಲಿ ಮಾಡಲಿ? ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ, ನೀನು ಸಗಣಿನ ತಿನ್ನೋದು ಏನ? ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಹಂಗ ಇರೋ ಸುಖ ಏನ? ಹಾಳಾತ ತಗ. ಇರ ನಾನೇ ಫೋನ್ ಹಚ್ತೀನಿ ಏನ? ಫೋನ್ ಮಾಡಿ ಶಿವಲಿಂಗಿಗೆ ಏನು ಕರಿಯಲ್ಲ ಪಾಪ, ಅವಂಗೆ ಯಾಕೆ ನಾ ಕಿರಿಕಿರಿ ಮಾಡೋದು. ಶೇಖಪ್ ಮನ್ಯಾಗ ಅದಾನೆ, ಏನು ಮಾಡ್ಯ ನಾನು ನೋಡ್ತೀನಿ ತಡಿ, ಅವಂಗ ಹಚ್ತೀನಿ. ಅಲ್ಲ ಇವ್ರದೊಂದು ತಿಂಡಿ ಬಾರಿ. ತಮ್ಮ ಮಾಡಿದ ತಪ್ಪು ಅಂತ ಒಪ್ಕೊಳಕ್ಕಾಗಲ್ಲ ಇವ್ರಿಗೆ. ಶೇಖಪ್ಪ ಹಚ್ತಾರ ಹಚ್ಕೊಲ್ ಬಿಡು, ನನಗೇನು ಬೇಜಾರೇನಿಲ್ಲ. ನನ್ನ ಮಗಳ ಆರಾಮ ಕಾರ್ನಾಗ ಹೋಗ್ತತಿ. ಅಲ್ಲ ಬಾಡೆ ಬಸ್ನ್ಯಾಗ ಹೆಂಗೆ ಹೋಗ್ಬೇಕಾ ಹುಡುಗಿ? ಅವ ನೀ ಸುಮ್ಮನಿರವ, ನನಗೂ ಅರ್ಥಕತಿ ಬಸ್ನ್ಯಾಗ ಹೋಗಕ್ಕೆ ಆಗಲ್ಲ ಅಂತೇಳಿ. ಹಂಗಂತೇಳಿ ಇದಕ್ಕಿದ್ದಂಗೆ ಕಾರ್ ನಂಗೆ ಯಾರ ಕಡೆ ಫೋನ್ ನಂಬರ್ ಇಲ್ಲ ನಂದು, ನನಗೆ ಯಾವುದು ಇಲ್ಲ. ಅದೇನು ಮಗ ಅಂತ ಹುಟ್ಟಿಬಿಟ್ಟಿಯೇ ನೀ ಅಂತರೋತಾಗ.
ನೋಡು ಇದಕ್ಕ ನಾ ಗೌರಿನ ಸೇರೋದಿಲ್ಲ. ನೋಡ್ದೇನು ಒಂದೀಟ್ ಬಂದು ಬಿಡಾಕು ಅವ್ರು ಎಷ್ಟು ಶಾಣೆತನ ಲೆಕ್ಕ ಹಾಕ್ಯಾರ. ಇಷ್ಟು ಮನುಷ್ಯ ಕೀಳ್ಮಟ್ಟ ಕಿಳಿಬಾರ್ದು ಬಿಡು ಯಾರೇ ಆಗಲಿ. ಅವ ನೀನೇನು ಕಮ್ಮಿ ಇಲ್ಲ, ನಾ ಇದ್ದಂಗೆ ಮಾತಾಡಕ್ಕೆ ನನಗೆ ಹೊರಗೊಂದು ಒಳಗೊಂದು ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ನೀನೇನು ಕಮ್ಮಿ ತಡಿ, ನೀನು ಯಾವತ್ತು ಪೆಟ್ರೋಲ್ ಖರ್ಚು ಕೊಟ್ಟು ಯಾವತ್ತು ಕರ್ಕೊಂಬಂದಾರ ಅಂತ ಒಳ್ಳೇದು ಮಾತಾಡಿ ಅವ್ರ ಬಗ್ಗೆ ಸುಮ್ಮನೆ ಇರವ. ನೀನು ಮಾಡೋದಕ್ಕೆ ಅವರು ಹಂಗೆ ಮಾಡಿರೋದಷ್ಟೇ, ಮತ್ತೇನಿಲ್ಲ. ನಿನಗೆ ಹೋಗಿ ಹೋಗಿ ಹೇಳ್ತೇನಲ್ಲ, ನನಗೆ ಬುದ್ಧಿಲ್ಲ. ಎಲ್ಲ ಅರ್ಬಿ ತುಂಬಿಟ್ಕೊತೇನೆ ಪಟ ಪಟ. ಒಬ್ರಿಗಿಂತ ಒಬ್ರು ಬಲ ಅದಾರ ಈ ಮನ್ಯಾಗ. ಆ ಹಾಸ್ಪಿಟ್ಲ್ ಖರ್ಚು ಎಷ್ಟು ಬಂತಂತೆ? ನನಗೆ ಗೊತ್ತಿಲ್ಲ ಅಣ್ಣ ಎಷ್ಟು ಬಂತು ಏನೋ ಎತ್ತ ಅಂತ. ನೀನೇ ಅಪ್ಪನ ಕೇಳು. ಇರಲಿ ಮತ್ತೇನು ಕೇಳೋದು, ಎಷ್ಟು ಬಂದ್ರೆ ಏನು ಹೌದಿಲ್ಲ. ನೀನು ಹುಡುಗಿ ಆರಾಮಿರೋದು ಮುಖ್ಯ. ಬರಲಿ ಬಿಡ, ಹೊರಟಾಗ ಅಪ್ಪನೇ ಕಟ್ಟಿರ್ಬೇಕು. ಮತ್ತೆ ಸರಿ, ನಾನು ಅಪ್ಪ ಏನು ಮಾಡಕತ್ತೈತೆ ನೋಡ್ತೇನೆ. ಇವು ಒಂದು ಅಣ್ಣ. ದೇವ್ರೆ, ಇಂಥ ಹಣ್ಣುಗಳನ್ನ ಯಾಕೆ ಕೊಡ್ತೀಯಪ್ಪ ದೇವ್ರೆ. ಸ್ವಲ್ಪರ ತಂಗಿ ಮಗಳು ಅನ್ನೋ ಪ್ರೀತಿನೇ ಇಲ್ಲ ಅಲ್ಲಿ ಇವನ ಮನಸ್ಸಿನಾಗ. ಒಂಟಿ ಆಗಿರುವುದು ಬೋರು 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 ಬೋರು. ಏನು ಹಾಡು ಹೇಳ್ಕೊ ಅಂತ ತಲೆ ಬಾಚ್ಕೊಳ್ಳೋ ಜೋರೈತಿ. ರೀ ಏನ ರೆಡಿ ಆಗೇನಿ, ನಾಷ್ಟ ಕೊಡ್ಬಾ, ತಿಂದು ನನ್ನ ಕೆಲ್ಸಕ್ಕೆ ನಾ ಹೋಗ್ತೇನೆ. ಆಯ್ತು ಹೋಗ್ರಿ, ಯಾರು ಬೇಡ ಅಂದ್ರೆ. ಅದೇ ನಾನು ನಿಮ್ಗೆ ಒಂದು ವಿಷಯ ಹೇಳಿದ್ನಲ್ಲ. ಏನು ವಿಷಯ? ರೀ ಎಲ್ಲ ನನ್ನ ಅದೇ ರೀ ಒಂದು ಹೇಳಿದ್ನಲ್ಲ, ಹನಿಮೂನ್ಗೆ ಹೋಗೋಣ ಅಂತ. ಓ ಅದು ಅದು ನಾ ಯಾವ್ದಪ್ಪ ಅಂದ್ಕೊಂಡೆ. ಅದಲ್ಲ, ಅದು ಜ್ಯೋತಿ, ಹನಿಮೂನಿಗೆ ಹೋದ್ರೇನಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ಇಲ್ಲೇ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲನ? ಅಲ್ಲ, ಅರ್ಥ ಎಲ್ಲಾದರೂ ಮಾಡ್ಕೋಬೋದು, ಆದರೆ ಯಾಕೆ ಏನಾಯ್ತು? ಅದು ಮನಿ ಲೋನ್ ಮಾಡಿಸ್ಕಟ್ಟಿದ್ದು, ಸ್ವಲ್ಪ ಬಡ್ಡಿ ಅದು ಕಟ್ಟೋದವು, ಜೊತೆಗೆ ಸ್ವಲ್ಪ ಸಾಲನೂ ಐತಿ. ಒಂದೆರಡೇ ಎಲ್ಲ ಟೆನ್ಷನ್ ಭಾಳ ಅದಾವೆ, ಸುಮಾರಷ್ಟು. ಹಾಗಾಗಿ ರೊಕ್ಕ ಹಾಕ್ಕೊಂಡು ಖರ್ಚು ಮಾಡ್ಕೊಂಡು ಹೋಗಿ ಬರೋಷ್ಟು ಅನುಕೂಲ ಇಲ್ಲೀಗ. ನನ್ನ ಸ್ಯಾಲ್ರಿ ಬರ್ತದಲ್ಲ ಪೂರ್ತಿ ಮನಿ ಕಂತ, ನಮ್ಮ ತಮ್ಮನ ಬರ್ತದಲ್ಲ ಅದು ಪೂರ್ತಿ ಇದಕ್ಕೆ ಏನದು ಮನಿ ಖರ್ಚಿಗೆ. ಹಿಂಗೆ ಆಗ್ತೈತಿ ಈಗ. ಅಷ್ಟಕ್ಕಷ್ಟೇ ಕಟ್ಟು ನಡೀತೈತಿ. ಮನಿ ಕಂತು ನಿಲ್ಸಂಗಿಲ್ಲ, ಅದು ತಿಂಗಳ ಕಟ್ಟಲೇಬೇಕು. ಅಂದ್ರೆ ಸ್ವಂತ ಮನಿ ನಮ್ಮದು ಅಂತ ಆಗೋದು. ಇಲ್ಲಾಂದ್ರೆ ಎಲ್ಲ ಆಕತ್ತೆ ಹೇಳಿ ನೋಡೋಣ. ಈ ಮನಿ ನೀವು ಇನ್ನೂ ಲೋನ್ ಐತಾ? ಹಾಂ, ಲೋನ್ ಐತಿ. ಮತ್ತೆ ಲೋನ್ ಇಲ್ದಂಗೆ ಇರ್ತತಾ ಹೇಳಿ ನೋಡೋಣ. ಇನ್ನೂ 30 ಲಕ್ಷ ಲೋನ್ ಐತಿ. ಮತ್ತು ನೀವು ಮದುವೆಗೆ ವಿಚಾರ ನನಗೆ ಹೇಳೇ ಇಲ್ಲ. ಮನಿ ಸ್ವಂತ ಅಂದರೆ ನಾವು ಸುಮ್ಮನೆ ಆಗ್ಬಿಟ್ವಿ. ಇನ್ನೂ 30 ಲಕ್ಷ ಲೋನ್ ಐತಾ? ಅಂದರೆ ತಿಂಗಳ ಎಷ್ಟೈತಿ ಲೋನು ಕಟ್ಟೋದು? ತಿಂಗಳ 30,000 ರೂಪಾಯಿ. ತಿಂಗಳಿಗೆ 30,000 ರೂಪಾಯಿ ಲೋನು? ಅಲ್ರಿ, 30 ಲಕ್ಷಕ್ಕೆ 30,000 ಅಂದರೆ ಅದು ಅಸಲು ಬಡ್ಡಿ ಕೂಡೇ ಹೋಗ್ತಾ ಐತಾ ಅಥವಾ ಬರೀ ಬಡ್ಡಿ ಕಟ್ಟಾಗ್ತೈತೆ? ಏನಿದು, ಎಷ್ಟು ವರ್ಷದ ಲೋನ್ ಮಾಡ್ಸಿರಿ? ನಾವೊಂದು 20 ವರ್ಷದ ಮಾಡ್ಸೇವಿ. ಅಯ್ಯೋ ದೇವ್ರಿ, ನನ್ನ ಜೀವನ ಪೂರ್ತಿ ಲೋನ್ ಕಟ್ಟೋದ್ರಾಗ ಮುಗಿದೋಕತ್ತಂಗಾರ. ಅಲ್ಲ, ಏನು ಐತೆ ಇಲ್ಲ ರೀ? ಅಯ್ಯೋ ಕತಿಯ, ಅದಕ್ಕೆ ಇಷ್ಟು ದೊಡ್ಡ ಮನೆಗೆ ಇಷ್ಟು ಲೋನು? ಅಯ್ಯೋ ದೇವ್ರೆ, ಈ ಮನೆ ಸ್ವಂತ ಆಗ್ಬೇಕಾದ್ರೆ ನಾವು ಮುದ್ಕಿ ಆಗಿರ್ತೇವೆ ಅಷ್ಟೇ. ಅದಕ್ಕೆ ಇದಕ್ಕೆ ಹೋಗೋದು ಬೇಡ ಅಂತ ಹೇಳಕತ್ತೀರೇನ? ನೋಡ್ರಿ, ನಂಗೆ ನಾನು ಹೋಗ್ಬೇಕ್ರಿ. ನಾನು ಫೋಟೋ ಶೂಟ್ ಮಾಡಿಸ್ತೇನೆ ಅಂದ್ರೂ ಬೇಡ ಅಂದ್ರಿ. ಈಗ ಹನಿಮೂನ್ಗೆ ಹೋಗ್ಬೇಕಂತ ನಂಗೆ ಇಷ್ಟ. ಸರಿ ಆಯ್ತು, ನೀವು ದುಡ್ಡು ಕೊಡಬೇಡ್ರಿ. ನನ್ನ ಹತ್ರ ಇರೋ ದುಡ್ಡನಾಗ ಇಬ್ರು ಗಂಡ ಹೆಂಡತಿ ಹೋಗಿ ಬರೋಣ, ಏನಂತೀರಿ? ನನ್ನ ಹತ್ರ ಐತಿ ದುಡ್ಡು. ಒಂದು 30-35-40 ಸಾವಿರ ರೂಪಾಯಿ ಖರ್ಚಾಗ್ಬೋದು. 30,000 ಖರ್ಚಾಕೈತೆ ಅಷ್ಟೇ, ಭಾಳ ಆಗಲ್ಲ. ಊಟಿಗೆ ಹೋಗೋಣ, ಕೊಡೈಕೆನಾಲಿಗೆ ಹೋಗೋಣ, ಇಲ್ಲೇ ಸಣ್ಣ ಪುಟ್ಟ ಎಲ್ಲರೂ ಹೋಗಿ ಬರೋಣ. ಒಟ್ಟು 1-2 ದಿನ ಹೋಗಿ ಬರೋಣ, ಏನಂತೀರಿ? ಇಲ್ಲ, ನಾವು ಹೋದ್ರು ಮತ್ತು ಅವ್ರಿಬ್ರಿಗೆ ಸಿಟ್ಟು ಬರ್ತೈತಿ ಅನ್ನೋದಕ್ಕಿಂತ ಸರಿ ಅನ್ಸಲ್ಲ ನೋಡು. ಅದ್ರ ಸಂಬಂಧ ಬೇಡ, ಇಲ್ಲೇ ಎಲ್ಲಾರ ಹೋಟೆಲ್ಗೆ ಊಟ ಮಾಡ್ಕೊಂಡು ಅಡ್ಡಾಡ್ಕೊಂಡು ಏನಾರು ತೊಗೊಳೋದಿರೋ ತೊಗೊಂಡು ಎಂಜಾಯ್ಮೆಂಟ್ ಮಾಡ್ಬರೋಣ, ಏನಂತಿ? ಹೌದು, ನಾವೇನು ಮಾಡಿದ್ರು ಅವರು ಮಾಡಬೇಕು, ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಮಾಡಬಾರ್ದು, ಇಷ್ಟೇ. ಅಯ್ಯೋ ದೇವ್ರೇ, ನಿಜ ಹೇಳ್ತೀನಿ, ಇಷ್ಟು ಹಿಂಗೆಲ್ಲ ಇರ್ತದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಹಿಂಗೆಲ್ಲ ಇರ್ತದೆ ಅಂತ ಅನ್ಕೊಂಡಿದ್ದೇ ಇಲ್ಲ. ಅಲ್ಲ, ಎದಕ್ಕೆ ಬೇಜಾರಕ್ಕಿ? ಸ್ವಲ್ಪ ಅರ್ಥ ಮಾಡ್ಕೋ. ಹಿಂಗೆ ಮಾಡೋಣ, ನೀ ದುಡ್ದಿದ್ದು ನಾ ದುಡ್ದಿದ್ದು ಎರಡೂ ಸೇರಿಸಿ ಒಮ್ಮೆ ಲೋನ್ ಕಟ್ಟಿ ಬಗೆಹರಿಸ್ಬಿಡೋಣ. ಜಾಸ್ತಿ ಕಟ್ಟಿ ಅಸ್ಲನ, ಏನಂತಿ? ನನಗೇನು ಅವಶ್ಯಕತೆ ಇಲ್ಲ. ನಾನು ದುಡ್ದಿದ್ದು ನನ್ನ ಹೆಸರಿಗೆ ನನಗೆ ಇಟ್ಕೊತೀನಿ ಸೇವಿಂಗ್ಸ್. ಯಾಕ್ರಿ, ನಾವು ಫಾಸ್ಟಾಗಿ ರೊಕ್ಕ ಕಟ್ಟಿ ಲೋನ್ ಬಗೆಹರಿಸಿದ್ರು ಮನಿ ಅಣ್ಣ ತಮ್ಮನ ಇಬ್ಬರ ಹೆಸರಿಗೂ ಇರ್ತೈತಿ, ಹೌದಾ? ಇಲ್ಲ, ಅದೇ ನಿಮ್ಮ ಹೆಸರಿಗೆ ಅಷ್ಟೇ ಬರ್ತದ. ನಾನು ಯಾಕ್ರಿ ದುಡ್ಡು ಜಾಸ್ತಿ ಹಾಕ್ಲಿ? ನಂಗೇನು ತಲೆ ಕೆಟ್ಟತ್ತ? ಇಷ್ಟಕ್ಕೂ ನಿಮ್ಮ ಅಪ್ಪಾಜಿದು ಪೆನ್ಷನ್ ಬರ್ತದಲ್ಲ, ಪೆನ್ಷನ್ ಬಂದಿದ್ದು ದುಡ್ಡನ್ನ ನೀವೇನು ನನಗೆ ಕೊಡ್ತೀರಾ? ಇಲ್ಲಲ್ಲ, ಹೌದಿಲ್ಲ? ಅವರು ಏನಾರು ನಿಮಗೆ ಕೊಡ್ತಾರಾ? ಇಲ್ಲಲ್ಲ. ಯಾಕ್ರಿ ನಾನು ಕೊಡಲಿ? ನೋಡ್ರಿ, ನಾನು ಬೇಕಾದಾಗಲಿ ನಾನು 1 ರೂಪಾಯಿ ಕೊಡಲ್ಲ. ನಾನು ಬಹಳ ಪ್ರಾಕ್ಟಿಕಲಾಗಿ ಜೀವನ ಮಾಡ್ತೀನಿ. ಏನು ದುಡ್ಡೆಲ್ಲ ಗಂಡನ ಮನೆ ಕೊಡ್ಬೇಕನ್ನೋಂಥದ್ದು ಏನೂ ನೆಸೆಸಿಟಿ ಇಲ್ಲ. ನಾನು ಆ ದುಡ್ಡನ್ನ ನನ್ನ ಸ್ವಂತಕ್ಕೆ ಇಟ್ಕೋತೀನಿ. ನೋಡೋಣ ಮುಂದೆ ಯಾವತ್ತಾದರೂ ಬೇಕಂದಾಗ, ಅದು ಸಪ್ರೇಟ್ ನಾವಿದ್ದಾಗ. ಏನು ಇಲ್ಲಿ ನಿಮ್ಮ ತಮ್ಮಂದು ತಂಗಿದ್ದು ಹೆಂಡ್ತಿದು ಎಲ್ಲ ಅಧಿಕಾರನೂ ನಡೀತೈತಿ. ಇಲ್ಲಿ ನಾನು ದುಡ್ಡು ಹಾಕಲ್ಲ. ನಾನು ಹೇಳ್ತೇನಲ್ಲ, ನಾವು ಫಾಸ್ಟಾಗಿ ದೊಡ್ಡ ಲೋನ್ ಕಟ್ಟಿದ್ರು ಅದೇನು ಮನಿ ನಿಮ್ಮಿಬ್ಬರ ಹೆಸರಿಗೆ ಏನಾಗಲ್ಲ, ಅಣ್ಣ ತಮ್ಮನ ಇಬ್ಬರ ಹೆಸರಿಗೂ ಐತಿ. ಯಾಕೆ ನೀವು ಯಾಕೆ ಫಾಸ್ಟ್ ಕಟ್ಟಿದ್ರಿ? ನಾ ಏನು ಮಾಡಲಿ ಅಂತ ನಾವು ನಾಳೆ ನಿಮ್ಮ ತಮ್ಮ, ನನಗದು ಅವಶ್ಯಕತೆ ಇಲ್ಲ. ನಾನು ಹೇಳಕತ್ತೀನಿ ಕೇಳ್ರಿ, ನಾನು 1 ರೂಪಾಯಿ ಕೊಡಲ್ಲ. ನೀವು ಈ ವಿಚಾರನ ಹೊರಗಡೆ ಮಾತಾಡೋಂಗಿಲ್ಲ.
ನಮ್ಮ ಅಣ್ಣನ ಹೆಂಡತಿ ನಮ್ಮ ಅದೇಮನ್ ಡೆಲಿವರಿ ಆಗೈತಿ. ಪಾಪು ನೋಡಕ್ಕೆ ಹೋಗ್ಬೇಕು ನಾಳೆ ಮನೆಗೆ. ಏನು ಒಂದು ಒಳ್ಳೆ ಡ್ರೆಸ್ ತೊಗೊಳ್ಳೋಣ ಅಂತ ಮಾಡೀನಿ. ಹಂಗೆ ನೋಡಿ ಬರೋಕ್ಕಂತೂ ಆಗಲ್ಲ. ಡ್ರೆಸ್ಸರ ತೊಗೋಬೋದು, ಇಲ್ಲಾಂದ್ರೆ ಬೆಳ್ಳಿ ಹಾಲ್ಗಡೆಗೆ ತೊಗೊಳ್ಳೋಣ. ಏನು ಚೆನ್ನಾಗಿರ್ತೈತಿ. ಡ್ರೆಸ್ ಬೇಡ. ಏನು ಸಣ್ಣ ಹುಟ್ಟಿದ ಮಕ್ಳಿಗೆ ಏನು ಹಾಕ್ತಾರೆ ಬೇಕಾದ್ರೆ ಒಂದು 100 ರೂಪಾಯಿ ಅಲ್ಲೇ ದುರ್ಗದ ಬೆಲೆಗೆ ಸಣ್ಣ ಹುಟ್ಟಿದ ಮಕ್ಳಿಗೆ ಮೆತ್ತನ ಮಲ್ಲಿನಂಗಿ ಅಂತ ಬರ್ತಾವೆ. ಅವು 100 ರೂಪಾಯಿಗೆ 5 ಮೆತ್ತಗೆ ಅಂಗಿ ಇರ್ತಾವೆ, ಅಷ್ಟು ಚೆನ್ನಾಗಿರ್ತಾವೆ. ಅಂಗಿ ಚಡ್ಡಿ ತೊಗೊಳ್ಳೋಣಂತ. ಉಳಿದಿದ್ದು ಬೆಳ್ಳಿ ಹಾಲ್ಗಡೆಗೆ ತೊಗೊಂಡು ಹೋಗಿ ಬರೋಣ. ಏನಂತೀರಿ? ಸರಿ, ನೀ ಹೆಂಗೆ ಹೇಳ್ತಿ ಹಂಗೆ. ಅಷ್ಟೇ. ನೀ ಹೋಗಿಲ್ಲನ ದವಾಖಾನೆಗೆ? ಇಲ್ಲಕ್ಕ ಅಕ್ಕ, ನಿನ್ನ ಹತ್ರ ಮುಚ್ಚಿಡಕ್ಕೆ ಏನೈತಿ, ನಂಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ. ಗೌರಿ ಬೇಡ ಅಂತ ಬಾಯಿ ಮಾಡಕತ್ಲು. ಬೇಡ, ನೀ ನನ್ನ ಮಾತು ಮಿಕ್ಕಿ ಹೋದ್ರೆ ನಂಗೆ ಸುಳ್ಳು ಸಿಟ್ಟು ಬರ್ತೈತಿ ಅಂತ ಒದ್ರಾಡತ್ಲ. ಡಾಕ್ಟ್ರು ಬೇರೆ ಮೊನ್ನೆ ಹೇಳ್ಯಾರ, ಈ ಟೈಮ್ನಾಗ ಭಾಳ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ್ರಿ. ಟೆನ್ಷನ್ ಬಂದರೆ ಏನೋ ಪ್ರೆಗ್ನೆಂಟ್ ಇದ್ದಾಗ ಏನೋ ಪಿಡ್ಸೆಲ್ಲ ಅಟ್ಯಾಕ್ ಆಕವಂತಲ್ಲ. ಆಮೇಲೆ BP ಬರ್ಬೋದು. ಒಟ್ಟಿನಾಗ ಪ್ರೆಗ್ನೆಂಟ್ ಇರೋವಾಗ ನಾವು ಎಷ್ಟು ಅವ್ರನ್ನ ಕೂಲಾಗಿ ನೋಡ್ಕೋತೀವಿ ಅಷ್ಟು ಒಳ್ಳೇದು. ಅವ್ರ ಮನ್ಸಿಗೆ ಕಿರಿಕಿರಿ ಆಗೋ ರೀತಿ ಒಳಗೆ ನೋಡ್ಕೊಳ್ಳೋದು ಬೇಡ ಅಂದ್ರೆ ಅದೊಂದಾತು. ಆಮೇಲೆ ಆಕಿಗೆ ಬೇಡ ಅಂತಾಳಂದ್ಮೇಲೆ ಯಾಕೆ ಸುಮ್ಮನೆ ಬೇಡ ಅಂದಿದ್ದು ಕೆಲಸ ಮಾಡೋದು. ಇವತ್ತು ಅಕ್ಕಿ ಬೇಡ ಅಂದಿದ್ದು ನಾ ಮಾಡಿದ್ರೆ ನಾಳೆ ನಾನು ಬೇಡ ಅಂದಿದ್ದು ಅಕ್ಕಿ ಮಾಡ್ತಾಳೆ. ಇದೇ ಅಲ್ಲ ಗಂಡ ಹೆಂಡತಿ ಒಬ್ರಿಗೊಬ್ರಿಗೆ ಕೊಡ್ಬೇಕಾದ ರೆಸ್ಪೆಕ್ಟ್. ಹೌದಿಲ್ಲಕ್ಕ? ಹೌದಾ? ಯಾಕಂದ್ರೆ ಇಲ್ಲೇ ಮೇಲೆ ಗೊತ್ತಾಕತ್ತಲ್ಲ. ನಿಮ್ಮ ಅತ್ತಿಗೆಮ್ಮ ಏನು ಸುದ್ದುಳು ಗುದ್ದವನು? ನಿಮ್ಮ ಅತ್ತಿಗೆಮ್ಮನ ಬುದ್ಧಿ ಏನು ಯಾರಿಗೆ ಗೊತ್ತಿಲ್ಲದ್ದು? ನಿಮ್ಮ ಅತ್ತಿಗೆಮ್ಮನ ಹೊಲಸು ಬುದ್ಧಿಗೆ ಯಾರು ತರ್ಕೋತಾರೆ ಹೇಳು? ಅವ್ರು ಮಾಡೋ ಆಟಕ್ಕೆ. ಹಂಗಾಗಿ ಅವ್ರ ಮೇಲೆ ಸಿಟ್ಟು ಬಂದಿರ್ಬೇಕು. ಸಿಟ್ಟು ಆಮೇಲೆ ಯಾಕೆ ಮನ್ಸಿಗೆ ಏನಾರು ಕಿರಿಕಿರಿ ಆಗಿರ್ತೈತೆ. ಹೌದಿಲ್ಲ? ಅದು ಒಂದ ಅಲ್ ಮಾಮ. ಇನ್ನೊಂದು ಏನಾಗ್ಬಿಟ್ಟೈತೆ ಅಂದ್ರಕ್ಕ, ಈ ನಮ್ಮ ಅತ್ತಿಗೆಮ್ಮ ಗಾಡಿ ತೊಗೊಂಬ ಅದು ಇದು ಕೆಲಸ ಎಲ್ಲ ಹೇಳ್ತಾರಕ್ಕ. ಮನುಷ್ಯ ಒಂದು ಪೆಟ್ರೋಲಿಗೆ ₹1 ಕೊಡೋದಿಲ್ಲಕ್ಕ. ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳಿ ನೋಡೋಣ? ಹೌದಿಲ್ಲ? ಅದು ಮೊದಲೇ ನಮ್ಮದು ಈಗ ಅಷ್ಟಕ್ಕಷ್ಟೇ ಜೀವನ ಆಗ್ಬಿಟ್ಟೈತಕ್ಕ. ದುಡಿಮಿಲ್ಲ ಕೈಯಾಗ. ಅಡ್ಕಿ ಸಸಿ ನಟ್ಟೇವಿ, ಇದು ಏನದು ತೆಂಗಿನ ಸಸಿ ನಟ್ಟೇವಿ ಹೊಲದಾಗ. ಅದು ಬೆಳಿಬೇಕು, ಕಾಯಿ ಬಿಡ್ಬೇಕು, ಕಾಯಿ ಉಳಿಸ್ಬೇಕು, ಮಾರ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇನ್ನೊಂದು 3 ವರ್ಷ ಅಂತೂ ನನ್ನ ಕೈಲಿ ಏನೂ ಆಗಲ್ಲ. ಇನ್ನು ಇದು ಏನದು ಅದು ಏನೋ ನರ್ಸರಿ ಅಂತ ಮಾಡ್ಯಾಳಲ್ಲ, ಅದೇ ರೊಕ್ಕದಾಗೆ ಜೀವನ ನಡೀತಾ ಇರೋದು ಈಗ ಸದ್ಯಕ್ಕೆ. ಅದು ಆಗ್ತಿರೋ ವ್ಯಾಪಾರದಾಗ. ಈ ಮತ್ತೆ ಗಾಡಿ ಪೆಟ್ರೋಲ್ ಏನು ಸ್ವಲ್ಪ ರೇಟ್ ಆಗಿತ್ತನಕ. ಅದು ಅಲ್ಲದೆ ಕಾರು ಜಗ್ ಪೆಟ್ರೋಲ್ ಬೇರೆ ತಿಂತೈತಿ. ಮತ್ತು ಎಲ್ಲ ಆಗ್ಬೇಕಲ್ಲಕ್ಕ. ಅದಕ್ಕೆ ಅವ್ರು ₹1 ಇದಾಗಲ್ಲ ಎಲ್ಲದಕ್ಕೂ ಹಾಕೊಂಡು ಅಡ್ಡಾಡೋರು ನೀವು. ಮತ್ತು ನೋಡಿದ್ರೆ ನಿಮ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಅವಶ್ಯಕತೆ ಏನೈತಿ, ಹೋಗ್ಬೇಡ್ರಿ, ಯಾರಿಗೇನು ಬಗ್ಗು ಅವಶ್ಯಕತೆ ನಮ್ಗೇನಿಲ್ಲ, ಬೇಕಾಗಿಲ್ಲ ಅಂತಾಳ. ನಾನಾರ ಏನು ಮಾಡ್ಲಕ್ಕ? ಓ ಹೌದಾ? ಇರ್ಲಿ ಬಿಡ್ಲ, ಹೋಲತ್ತ. ನೀನು ಹೇಗೆ ಬೇಡ ಅಂತ ಅಂದಮೇಲೆ ಯಾಕೆ ಮಾಡ್ತೀಯಪ್ಪ? ಇರ್ಲಿ ಬಿಡಲ್ಲ, ನಾವು ಕಾರ್ ಮಾಡ್ಕೊಂಬರ್ತಾಳ. ಗಟ್ಟುಳ ಅಣ್ಣ ಅದನ ಅತಿಗದಾಳ, ಕಾರ್ ಮಾಡ್ಕೊಂಬರ್ಲಿ ಸುಮ್ಮನಿರು, ಏನು ದೊಡ್ಡ ಆಗೋದಲ್ಲ. ಅಯ್ಯೋ ಹಿಂಗೆ ಹೇಳ್ತೀನಿ ನೀನು ನಿಮ್ಮ ಅಕ್ಕಗ ಅಡ್ಗೆ ಮಾಡ್ಕೊಂಬ ಅಂತ ಹೇಳ್ತಾಳ. ನನಗೆ ಅದನ್ನ ತಿನ್ನಂಗಾಗೈತಿ, ಇದನ್ನ ತಿನ್ನಂಗಾಗೈತಿ, ಅಡ್ಗೆ ಮಾಡ್ಕೊಂಬ ಅಂತ ಹೇಳಕತ್ತಾಳ. ಏನು ಇದು ಹುತ್ತರಂಗೆ ಅಡ್ಗೆ ಮಾಡ್ಕೊಂಡು ಇದು ಹೊಂಟತಿ. ಸಿಟ್ಟು ಎಷ್ಟು ಬರಕಿಲ್ಲ ಹೇಳಿ ನನಗೆ. ಏನು ಮಾಡಕತ್ತಿ ಹೇಳಪ್ಪ? ಹೌದಿಲ್ಲ? ಮತ್ತೀಗ ಬಾಯ್ ಬಿಟ್ಟು ಕೇಳಿದ್ ಮಾಡ್ಕೊಡಲ್ಲ ಅನ್ನಕತ್ತೇನ? ಅಕ್ಕ, ಈ ಅದ್ಗೆ ಹೆಂಗೆ ಗೊತ್ತನ, ಯಾರಿಂದ ಏನಾಗಬೇಕು ಎಲ್ಲ ಕೆಲಸ ಮಾಡಿಸ್ಕೊಂತಾರ. ಆದ್ರೆ ಅವ್ರು ಯಾರಿಗೂ ಒಂದು ಸಹಾಯ ಅಲ್ಲ, ಒಂದು ಏನು ಅವರಿಂದ ಯಾರಿಗೂ ಏನೂ ಆಗಲ್ಲ ಅಂತ ತಿಳ್ಕೊಂಬಿಡ. ಹೌದಿಲ್ಲಕ್ಕ? ಈಗ ನಾನು ಹೋಗ್ಲಾರ್ದಕ್ಕೂ ಏನು ಸ್ವಲ್ಪ ಬಂದಿರಂಗಿಲ್ಲ. ಈಗ ಸಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ಮಾತಾಡ್ಲಿ ಹೋಗ್ಲತ್ತ. ಅಯ್ಯೋ ಹೋಗ್ಲಿ ಬಿಡ್ಲ, ಮಾತಾಡಿದ್ರೆ ಏನಾಗಬೇಕಾಗಿತ್ತಪ್ಪ? ಹೌದಿಲ್ಲ? ಮಾತಾಡ್ಕೊಂಡು ಅಲ್ಲೇ ಇರ್ತಾರ. ಅಲ್ಲಲ್ಲ ಶಾಂತಕ್ಕ, ಮೊಮ್ಮಗಳು ಹುಟ್ಟಿದ್ಲ ಅಂತಲ್ಲ? ಹ್ಞೂನವ, ಬಾ ತರಕ. ಮೊಮ್ಮಗಳು ಹುಟ್ಟಿದ್ಲ. ಆಗ್ಲಿ ಬಿಡು, ಒಳ್ಳೇದಾತವ. ಅಂತೂ ಇಂತು ಒಟ್ಟು ಮೊಮ್ಮಗಳು ಹುಟ್ಟಿದ್ಲ ಅಂತ ಲಕ್ಷ್ಮಿ ಬಂದ್ಲ ಮನೆಗೆ. ಅಲ್ಲ, ಮೊದ್ಲಿನ ಕಾಲದಾಗೆಲ್ಲ ಹೆಣ್ಣು ಹುಟ್ಟಿದ್ರೆ ಅಯ್ಯೋ ಹೆಣ್ಣು ಹುಡ್ತು ಅಂತಿದ್ರು. ಈಗ ಹಂಗೇನಿಲ್ಲ, ಹೆಣ್ಣು ಹುಟ್ಟುತ್ತಿದ್ದಂಗೆ ಫುಲ್ ಖುಷಿ. ಯಾಕಂದ್ರೆ ಹೆಣ್ಮಕ್ಳು ಸಿಗೋಲ್ರು, ಹೆಣ್ಣು ಹುಟ್ಟಿದಾರ ಪುಣ್ಯವಂತ್ರಿಗೆ. ಅಯ್ಯೋ ಹಂಗಂತಿ ಏನು ಬಿಡಾಗಿರಿ ಪರಕ. ಹೆಣ್ಣು ಹುಟ್ಟಿದಾರ ಪುಣ್ಯವಂತ್ರ ನೀ ಹೆಂಡ್ತಿ. ಯಾವ್ದು ಹುಟ್ಟಿದ್ರು ಹಂಗೆ ಬಿಡ, ಬೆಳೆಸೋದ್ರಾಗೈತಿ. ನಾವು ಚಲೋತ್ತಂಗೆ ಬೆಳೆಸ್ಬೇಕು ಕೊಟ್ಟ, ಗೊತ್ತನು? ಹ್ಞೂ ಅದು ಕರೆ. ಏನು ಇವತ್ತ ಕರ್ಕೊಂಬರ್ತಾರಂತ? ನಾಳೆ ಬರ್ತಾಳಂತ? ಈಗ ಕರ್ಕೊಂಬರ್ತಾರ. ಚಲೋ ಆಯ್ತು ಬಿಡವ.